ನೋಡಲ್ಲ ಆ ಕಡೆ ಮೈನಿಂಗ್ ಮಾಡ್ತಾವ್ರಲ್ಲಿ. ನೋಡಲ್ಲ ಅಷ್ಟು ದೊಡ್ಡ ಬೆಟ್ಟ ಕಡ್ದಾಕವ್ರೆ, ಕಾಣಿಸ್ತೈತಾ? ಅದೇನು ಲೀಗಲ್ಲೋ ಇಲ್ಲೀಗಲ್ಲೋ ಏನೂ ಗೊತ್ತಿಲ್ಲ. ಮುಸ್ಲಿಮ್ಸ್ ಬರ್ತಾರೆ, ಎಲ್ಲರೂ ಬರ್ಬೋದು. ಬಟ್ ಏನಪ್ಪ ಅಂತಂದರೆ ಇದ್ರ ಪಾವಿತ್ರತೆ ಅವ್ರಿಗೆ ಗೊತ್ತಿರುತ್ತಾ? ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ. ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ರಘು ಸೂರ್ಯ. ಮೊನ್ನೆ ನಾವು ದಾಬಸ್ಪೇಟೆಲಿರೋ ಮಂದರಗಿರಿಗೆ ಹೋಗಿದ್ವಿ. ಅಲ್ಲಿನ ಒಂದು ದೃಶ್ಯ ಇದು ನೋಡಿ. ನೋಡಲ್ಲ ಆ ಕಡೆ ಮೈನಿಂಗ್ ಮಾಡ್ತಾವ್ರಲ್ಲಿ. ನೋಡಲ್ಲ ಅಷ್ಟು ದೊಡ್ಡ ಬೆಟ್ಟ ಕಡ್ದಾಕವ್ರೆ, ಕಾಣಿಸ್ತೈತಾ? ಅದೇನು ಲೀಗಲ್ಲೋ ಇಲ್ಲೀಗಲ್ಲೋ ಏನೂ ಗೊತ್ತಿಲ್ಲ. ಸೀರಿಯಸ್ಲಿ ಈ ಥರ ಇಷ್ಟು ಚೆನ್ನಾಗಿರೋ ಬೆಟ್ಟ ಕಡ್ದಾಕ್ಬಿಟ್ರೆ ಪರಿಸರ ಉಳಿಯೋದಾದ್ರೆ ಹಿಂಗೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ನೇಚರು, ಪ್ರಕೃತಿನ ಎಷ್ಟು ನೀಟಾಗಿ ಫುಲ್ ಸ್ಕೂಪ್ ಮಾಡಿಬಿಟ್ಟವ್ರೆ ಬೆಟ್ಟನೇ. ಅದೇನು ಲೀಗಲ್ ಮೈನಿಂಗು ಇಲ್ಲೀಗಲ್ ಮೈನಿಂಗ್ ಏನೂ ಗೊತ್ತಿಲ್ಲ. ಏನು ಸರ್ಕಾರ ಕಣ್ಮುಚ್ಚಂಗೆ ಕೂತೈತಾ ಏನು ಕತೆ? ಕಾಣುತ್ತೆ ಇಲ್ಲ, ಬಟ್ ಅದು ಲೀಗಲ್ ಮೈನಿಂಗ ಇಲ್ಲೀಗಲ್ ಮೈನಿಂಗ ಅಷ್ಟು ಜೋರಾಗಿ ಮಾಡೋಕ್ಕಾಗಲ್ಲ. ವಿತ್ ಪರ್ಮಿಷನ್ನೇ ಆದ್ರೂ ಸರ್ಕಾರ ಈ ಥರ ಪರಿಸರ ಬೆಟ್ಟ ಇಂಥ ಬೆಟ್ಟ ಕಡೆಗೆ ಕೊಟ್ಬಿಟ್ರೆ ಹೆಂಗಾಗತ್ತದು? ಹೌದಲ್ವಾ? ಇಂತಹ ರಮಣೀಯವಾದಂಥ ಜಾಗನ ಸರ್ಕಾರ ಕಣ್ಮುಚ್ಕೊಂಡು ಕಡಿಯೋದಕ್ಕೆ ಕೊಟ್ಬಿಟ್ರೆ ಹೆಂಗಾಗತ್ತದು? ಈ ಒಂದು ಜಾಗ ಇರೋದು ನಮ್ಮ NH4 ತುಮಕೂರು ರಸ್ತೆ ಕಡೆ ಹೋಗ್ಬೇಕಾದ್ರೆ ದಾಬಸ್ಪೇಟೆಯಿಂದ ಸ್ವಲ್ಪ ಮುಂದೆ ಬಲಭಾಗಕ್ಕೆ 1-2 ಕಿಲೋಮೀಟರ್ ಒಳಗಡೆಗೆ ಈ ಒಂದು ರಮಣೀಯವಾದ ತಾಣ ಇದೆ. ಇಂಥ ರಮಣೀಯವಾದ ತಾಣದ ಪಕ್ಕದ ಬಿಟ್ಟನ ಸರ್ಕಾರ ಕೊಟ್ಟಿದ್ಯೋ ಅಥವಾ ಇಲ್ಲಿಗೆಲ್ಲ ನಡೀತಾ ಇದೆಯೋ ಗೊತ್ತಿಲ್ಲ. ಆದ್ರೆ ನನ್ನ ಉದ್ದೇಶ ಏನಂತಂದ್ರೆ ಇಂತಹ ಒಂದು ಕೆಲಸ, ಪ್ರಕೃತಿಯನ್ನ ಹಾಳು ಮಾಡುವಂತ ಕೆಲಸ, ಪ್ರಕೃತಿಯನ್ನ ಬಗದ್ ತಿನ್ನೋ ಕೆಲಸ ನಡೀತಾ ಇದ್ರೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ವಿಡಿಯೋದಲ್ಲಿ ಹಾಕಿ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದೀನಿ. ಸರ್ಕಾರ ಕ್ರಮ ತಗೊಂಡ್ರೆ ಒಳ್ಳೇದು. ಈ ಜೈನ ಬಸ್ಸಿದಲ್ಲಿ ಮುಸ್ಲಿಮ್ಸ್ ಬರ್ತಾರೆ, ಎಲ್ಲರೂ ಬರ್ಬೋದು. ಬಟ್ ಏನಪ್ಪ ಅಂತಂದರೆ ಇದ್ರ ಪಾವಿತ್ರತೆ ಅವ್ರಿಗೆ ಗೊತ್ತಿರುತ್ತಾ? ಭಾನುವಾರ ಅಂದ್ಕೊಂಡು ಮಾಂಸ ತಿನ್ಕೊಂಡು ಬಂದು ಇಂಥ ಪವಿತ್ರ ಸ್ಥಳಕ್ಕೆ ಬರೋದು, ಇದ್ರ ಪಾವಿತ್ರತೆ ಗೊತ್ತಿರಲ್ಲ, ಅದೊಂದು ಇಶ್ಯೂ. ಬಟ್ ಅದೇನು ಅಂತ ಗೊತ್ತಿಲ್ಲ. ತಿಂದೇ ಬಂದಿರ್ತಾರೋ ಅದು ಅವ್ರಿಗೆ ಗೊತ್ತು. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೆಳಗಡೆ ಕಾರಲ್ಲಿ ಬರ್ಬೇಕಾದ್ರೆ ಸುಮಾರು ಜನ ಮುಸ್ಲಿಮ್ಸು ಅಲ್ಲಿ ಮಾಂಸ ತಿಂತಾ ಇರೋದು, ಊಟ ಮಾಡ್ತಾ ಇರೋದು ನಾವು ನೋಡಿದ್ವಿ. ಅದು ನೋಡಿ ನಾನು ಇದನ್ನ ಕ್ವಶನ್ ರೈಸ್ ಮಾಡಿದೆ. ಆಮೇಲೆ ನಾನು ಹಿಂಗೆ ಬಿಟ್ಟಿಲ್ಲ, ಇನ್ನು ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನಾನು ಇದನ್ನ ಪ್ರಶ್ನೆ ಮಾಡಿದ್ದೀನಿ ಮ್ಯಾನೇಜ್ಮೆಂಟ್ಗೆ, ಅದಕ್ಕೊಂದು ಪರಿಹಾರನೂ ಮಾಡಿಸಿದ್ದೀನಿ. ನೀವೇ ನೋಡಿ, ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದು ನಮ್ಮ ಧಾರ್ಮಿಕ ಕ್ಷೇತ್ರ, ನಾವ್ ಯಾಕೆ ಬಿಟ್ಕೊಡ್ಬೇಕು? ಮುಸ್ಲಿಮ್ಸ್ ಎಲ್ಲ ಬರ್ತಾರಲ್ಲ, ಅವ್ರು ಈಗ ಬರ್ಬೋದು, ಯಾವ ಧರ್ಮದಲ್ಲಿ ಬೇಕಾದ್ರೂ ಬರ್ಬೋದು. ಆದರೆ ಈಗ ಅವ್ರು ಬರ್ಬೇಕಾದ್ರೆ ಈಗ ಈ ಜಾಗದಲ್ಲಿ ಪಾವಿತ್ರತೆ ಇರ್ಬೇಕು, ಈಗ ಮಾಂಸ ತಿಂದಿರಬಾರ್ದು ಅವೆಲ್ಲ ಇರುತ್ತಲ್ವಾ? ಈಗ ಅವ್ರಿಗೇನು ಗೊತ್ತು? ಅವ್ರು ತಿನ್ಕೊಂಡು ಬಂದಿರ್ತಾರೆ, ಹೇಳೋರ ಟೂರಿಸ್ಟ್ ಪ್ಲೇಸು. ಸೊ ಹಂಗಾರೆ ಇದು ಧಾರ್ಮಿಕ ಸ್ಥಳ ಅಲ್ಲ. ಮತ್ತೆ ದೇವಸ್ಥಾನದ ಒಳಗಡೆ ಏನು ತಿನ್ಕೊಂಡು ಸರ್ ಟಿಕೆಟ್ ತಗೋಬೇಕು ಬನ್ನಿ. ಅಲ್ಲ ಟೂರಿಸ್ಟ್ ಪ್ಲೇಸ್ ಯಾರು? ಸೆಕ್ಯೂರಿಟಿನಾ? ಕೇಳ್ತೀನಿ. ನನಗೆ ಗೊತ್ತಿತ್ತು ಸೆಕ್ಯೂರಿಟಿ ಕೇಳಿದ್ರೆ ಏನೂ ಆಗಲ್ಲ ಅಂತ, ನಾನು ಅದಕ್ಕೆ ಅವ್ರನ್ನೇನು ಕೇಳಕ್ ಹೋಗ್ಲಿಲ್ಲ. ನೋಡಿ, ಈ ಜಾಗ ಎಷ್ಟು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದೆ, ಎಷ್ಟು ಸುಂದರವಾಗಿದೆ.
ನಮ್ಮ ಹಿಂದೂಗಳಿಗೆ ದೇವಸ್ಥಾನದ ಆವರಣ ಇದು ಅಂತ ನಮ್ಗೆ ಬಹಳ ಪವಿತ್ರವಾದ ಜಾಗ. ನಾವು ಮಾಂಸ ಮಡ್ಡಿ ಇವೆಲ್ಲ ತಿನ್ನೋದಿಲ್ಲ. ನೋಡಿ, ತೀರ್ಥಂಕರರ ಶಿಲ್ಪಗಳಿದೆ, ಇಲ್ಲೇ ಬಂದು ಮಲಗ್ತಾರಲ್ಲಿ. ಮಾಂಸ ತಿಂದು ಬಂದಿರ್ತಾರೋ ಏನ್ ಮಾಡಿ ಬಂದಿರ್ತಾರೋ ಗೊತ್ತಿಲ್ಲ, ಇಲ್ಲೇ ಬಂದು ಮಲಗ್ತಾರೆ. ಇದೆಲ್ಲ ಬಹಳ ನೋವಾಗತ್ತೆ. ಇನ್ನೊಂದು ವಿಷಯ ಅಂತಂದ್ರೆ, ಈ ಸರ್ಕಾರ ಈ ಸಿದ್ದರಾಮಯ್ಯನಂತ ಚೀಫ್ ಮಿನಿಸ್ಟರ್ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋಂತ ಚೀಫ್ ಮಿನಿಸ್ಟರ್ ಇಟ್ಕೊಂಡು ನಾವ್ ಇನ್ನೇನ್ ಹೇಳಕ್ಕಾಗತ್ತೆ ಹೇಳಿ. ನೋಡಿ, ಆಧ್ಯಾತ್ಮಿಕತೆ ಭಾವಪರವಶತೆ ತುಂಬುತ್ತೆ ಇಲ್ಲಿ. ಅಂತಹ ರಮಣೀಯವಾದಂತ ಜಾಗ. ಹಾಗೆ ಇಲ್ಲಿ ಜೈನ ಬಸದಿ ನೋಡಿ, ಇದು ಕ್ಷೇತ್ರಪಾಲ. ಹಾಗೆ ಇನ್ ಮುಂದೆ ಬಂದ್ರೆ ಪಾರ್ಶ್ವನಾಥ, ಇದು ಒಂದು ಅದ್ಭುತ ಶಿಲ್ಪ. ಇದೆಲ್ಲ ಹಳೆ ಇದು ಪುರಾತತ್ವ ಇಲಾಖೆಯಲ್ಲಿ ಸಿಕ್ಕಿದ್ರೆ ಇಂಪ್ರೂವೈಸ್ ಮಾಡಿದ್ದಾರೆ. ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ, ನೆಮ್ಮದಿಯಾದ ವಾತಾವರಣ, ಶಾಂತತೆಯಿಂದ ಕೂಡಿದೆ. ಆಧ್ಯಾತ್ಮಿಕತೆ ಮೇಳೈಸ್ತಾ ಇದೆ. ಇದು ಕೂಡ ಪಾರ್ಶ್ವನಾಥ. ಇದು ಕೂಡ ಪಾರ್ಶ್ವನಾಥದ ಇನ್ನೊಂದು ರೂಪ. ಮತ್ತು ನೆಕ್ಸ್ಟ್ ಚಂದ್ರನಾಥ ಅಂತೇಳಿ ಶಿಲ್ಪಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿರುವ ತಾಣ. ಮತ್ತೆ ಆಧ್ಯಾತ್ಮಿಕತೆ, ಭಕ್ತಿ, ಭಾವಪರವಶತೆ ತುಂಬಿಕೊಂಡಿದೆ. ನನಗೆ ತುಂಬಾ ಇದು ಹೋದಾಗ, ಬೆಟ್ಟ ಹತ್ತುವಾಗ ಮತ್ತೆ ಇಲ್ಲಿ ಹೋದಾಗ ನನ್ಗೆ ಫೀಲ್ ಆಯ್ತು ಅದು. ನಾನು ಮ್ಯಾನೇಜ್ಮೆಂಟ್ ನ ಪ್ರಶ್ನೆ ಮಾಡಿ ಪರಿಹಾರ ತಂದೆ. ಮುಸ್ಲಿಮ್ಸ್ ಬರ್ತಾರೆ, ಬರ್ಬೋದು. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ ಯಾರು ಬೇಕಾದ್ರು ಓಕೆ, ಮುಸ್ಲಿಮ್ಸ್ ಬರ್ತಾರೆ. ಬಟ್ ಅವ್ರಿಗೆ ಈ ಜಾಗದ ಪಾವಿತ್ರತೆ ಗೊತ್ತಿರಲ್ಲ. ಭಾನುವಾರ ಅಂದ್ಬಿಟ್ಟು ಮಾಂಸ ಮದಿ ಎಲ್ಲ ತಿಂದು ಬಂದಿರ್ತಾರೆ. ನೀವು ಅದಕ್ಕೇನು ಹೇಳಲ್ವಾ? ನಾವು ಕಂಟ್ರೋಲ್ ಮಾಡ್ತೇವೆ ಮ್ಯಾಕ್ಸಿಮಮ್. ಅಲ್ಲ, ಹೇಳ್ಬೇಕಲ್ಲ ಅವ್ರಿಗೆ ತಿಳಿಸ್ಬೇಕು. ನೀವು ಬರ್ಬೋದು, ಬಟ್ ಆದ್ರೆ ಮಾಂಸ ಮಡ್ಡಿ ತಿನ್ನಂಗಿಲ್ಲ ಅಂತ ಹೇಳ್ಬೇಕಲ್ಲ ನೀವು. ಬಟ್ ಅಲ್ಲಿ ನಾನು ಸುಮಾರು ಗಮನಿಸಿದೆ, ಕೆಳಹೋಗಿ ಬಂದೆ ನಾನು. ತಿನ್ಕೊಂಡೇ ಬಂದು ಬೆಟ್ಟ ಹತ್ತಿದ್ರು. ಈಗ ನಮ್ದು ಪವಿತ್ರ ಸ್ಥಳ ಸರ್ ಅಲ್ವಾ? ಮತ್ತೆ ಅವ್ರು ಇಷ್ಟ ಬಂದಾಗ ಯಾರೋ ತಿಳುವಳಿಕೆ ಹೇಳೋರಿಲ್ಲ, ಯಾರೋ ಎಡ್ ಮಾಡೋರಿಲ್ಲ ಅಂತಂದ್ರೆ ಹೆಂಗೆ ಸರ್? ಹೇಳಬೇಕಲ್ವಾ? ನಮಗಿಲ್ಲಿ ಕಂಡಾಗ ನಾವು ವಿಷಯ ಖಂಡಿತ ಅಲ್ಲ, ಕಂಡಾಗಲ್ಲ ಸರ್. ಸರ್ ಈಗ ಅವರು ತಿಂದು ಬಂದಿದ್ರೆ ನಮ್ಗೆ ಗೊತ್ತಿಲ್ಲ. ನಾವ್ ಹೇಳ್ತಾರೆ ಪ್ರತಿಭೆ ಬಂದಂತ ಅನ್ಯ ಧರ್ಮೀಯರಿಗೆ, ಸ್ವಾಮಿ ನೀವು ದಯವಿಟ್ಟು ಮಾಂಸ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈ ಮಾಂಸ ಅಥವಾ ಈ ತರ ಕ್ಯಾಸ್ಟ್ ಅವ್ರು ತಿನ್ಕೊಂಡ್ರೆ ಅವ್ರು ಎಂಟ್ರ್ ಆಗೋದೇ ಇಲ್ಲ ಸರ್. ಅವರೇ ಹೇಳ್ಬಿಡ್ತಾರೆ, ಆಚೆ ನಿಂತಿರ್ತಾರೆ. ನಾವು ದೇವಸ್ಥಾನ ನಾನ್ ವೆಜ್ ತಿಂದಿದ್ದೀನಿ ಅಂದ್ಬಿಟ್ಟು ಅವ್ರು ಒಳಕ್ಕೆ ಬರಲ್ಲ. ಅಲ್ಲ, ದೇವಸ್ಥಾನ ಒಳಗೆ ಬರಲ್ಲ, ಅಷ್ಟು ಸೆನ್ಸರ್ ತಪ್ಕೊಂತೀನಿ. ಬಟ್ ಅದು ಬರೋದು ಧಾರ್ಮಿಕ ಸ್ಥಳನೇ ಅಲ್ವಾ? ಅದನ್ನು ಅಲ್ಲಿ ಪ್ರಮೇಸಸ್ ಎಂಟರ್ ಆಗ್ಬೇಕು ಅಂತಂದ್ರು ಅಲ್ಲೂ ಮಲ್ಕೊಳ್ತಾರೆ. ಒಂದು ಬೋರ್ಡ್ ಹಾಕೋತೀನಿ, ನಾನ್ ವೆಜ್ ದಯವಿಟ್ಟು ಇದೊಂದು ನಮ್ಗೆ ಬಹಳ ಖಂಡಿತ ಸರ್. ಅದೊಂದು ಬೋರ್ಡ್ ಹಾಕಿ. ನಿಮ್ ಸಜೆಷನ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ದಯವಿಟ್ಟು ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಬೆಂಗಳೂರೇ. ಈ ಜೈನ ಬಸದಿ, ಈ ಜೈನರ ಮೂಲ ನಮ್ಮ ಕರ್ನಾಡು ರೀ. ಬಿಟ್ಬಿಡ್ತೀವ ನಾವು. ಸಂಜೆ ಆಗ್ತಾ ಇತ್ತು, ಮುಸ್ಸಂಜೆ ಸೂರ್ಯನು ಕೂಡ ಇಳಿತಾ ಇದ್ದ. ನಾವು ಕೂಡ ಬೆಟ್ಟನ ಇಳಿದೋ. ಹಾಗೆ ಪಾರ್ಶ್ವನಾಥನ ದರ್ಶನ, ಪಾರ್ಶ್ವನಾಥನ ಆಶೀರ್ವಾದ, ಮಂದರಗಿರಿಯ ಪ್ರಕೃತಿ ಎಲ್ಲ ಸೌದು ಕೆಳಗಡೆ ಆ ಮೇಲ್ ಕೆರೆ ನೋಡಿದ್ವಲ್ಲ, ಆ ಕೆರೆ ನೋಡೋಣ ಅಂತ ಹೋಗ್ತಾ ಇದ್ದೋ. ಆಲ್ರೆಡಿ ಎಲ್ಲ ವೆಹಿಕಲ್ಸ್ ವಾಪಸ್ ಬರ್ತಾ ಇತ್ತು, ಎಲ್ಲ ಯಾರು ಇರಲಿಲ್ಲ ಅಲ್ಲಿ. ನಾವೇ ಕಡೆಯವರು, ಕೊನೆಯವರು. ನಮಗೆ ಕೆರೆ ಬಹಳ ಇಷ್ಟ ಆಗಿತ್ತು, ಆ ಸೊಬಗು ತುಂಬಾ ಇಷ್ಟ ಆಗಿತ್ತು. ಸೊ ಹಂಗಾಗಿ ಹೋದೋ. ಅಲ್ಲಿ ಅಲೆಗಳ ತರಂಗ, ನೀರವ ಮೌನ, ಪ್ರಕೃತಿಯ ಶಬ್ದ, ಯಾರು ಇಲ್ಲ, ನಾವೊಬ್ಬರೇ ಒಬ್ಬಂಟಿಯಾಗಿ ಎಲ್ಲವನ್ನ ಸವಿತಾ ಇದ್ದೋ. ಈ ಪ್ರಕೃತಿಯಲ್ಲಿ ಒಬ್ಬರೇ ನಿಂತ್ಕೊಂಡು ಅದೊಂದು ಸವಿಯೋದಿದೆಯಲ್ಲ, ಅದಕ್ಕೆ ವರ್ಣಿಸೋದಕ್ಕೆ ಪದಗಳೇ ಸಾಲೋದಿಲ್ಲ. ನೀವು ಕೂಡ ಬನ್ನಿ, ಈ ಮಂದರಗಿರಿಯಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯವನ್ನು ಸವಿರಿ ಮತ್ತು ಪಾರ್ಶ್ವನಾಥನ ದರ್ಶನ ಮಾಡಿ. ಇದು ನಮ್ಮ ಪುರಾತತ್ವ ಇಲಾಖೆಯವರು ಇದನ್ನ ಇಂಪ್ರೂವೈಸ್ ಮಾಡಿದಾರೆ, ಮತ್ತೆ ಜೈನರು ಇದನ್ನ ಇಂಪ್ರೂವೈಸ್ ಮಾಡಿದ್ದಾರೆ. ಇಂಥ ಜಾಗಕ್ಕೆ ನಮ್ಮ ಎಲ್ಲ ಹಿಂದೂ ಮಿತ್ರರು ಬರಬೇಕು. ಎಲ್ಲರೂ ಬನ್ನಿ, ಹಿಂದೂ ಮಿತ್ರರು ಅಂತಾರೆ, ಎಲ್ಲರೂ ಬನ್ನಿ. ಆದ್ರೆ ಅದರ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ಳಿ. ಧನ್ಯವಾದಗಳು. ತುಳಸಿ ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ.